ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬನ್ನಿ ಬನ್ನಿ. ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ? ಅಯ್ಯಯ್ಯೋ, ಇವರಿಬ್ರ ಮೇಲೆ ಕಂಪ್ಲೇಂಟ್ ಕೊಡೋಣ ಅಂತ ಇಲ್ಲಿಗೆ ಬಂದ್ರೆ ಇವರಿಬ್ರು ಇಲ್ಲಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ಲಿ ನಾನು? ಇಲ್ಲಿ ಏನ್ ನಡೀತಿದೆ? ಶ್ರಾವಣಿ ಕೂತ್ಕೊಮ್ಮ. ಹಾ ಅಜ್ಜಿ. ಸುಬ್ಬು ಕೂತ್ಕೊಬಾ. ಸುಬ್ಬು, ನೀನು ಈಗ ಈ ಮನೆ ಅಳಿಯ. ನೀನು ವೀರು ಪಿಯ ಆಗಿ ಬಂದಿಲ್ಲ, ಈ ಮನೆ ಅಳಿಯನಾಗಿ ಬಂದಿದೀಯ. ನೀನು ನಿನ್ನಿಷ್ಟೇ ನಿಯತ್ತನ್ನ ಸ್ವಲ್ಪ ಹೊತ್ತು ಬದಿಗೊತ್ತು. ಈಗ ನಿನಗಿರ್ಬೇಕಾಗಿರೋದು ಅಳಿಯ ಅನ್ನೋ ಗೊತ್ತಾಯ್ತೋ? ರೀ, ಅಜ್ಜಿ ಹೇಳಿದ್ದು ಕೇಳಿಸ್ಲಿಲ್ವೇನ್ರಿ? ಬನ್ನಿ ಕೂತ್ಕೊಳ್ಳಿ. ಈಗ ನೀವು ಈ ಮನೆ ಅಳಿಯ, ಆದ್ರೆ ದೊಡ್ಡ ಮನೆ ಅಳಿಯ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ವೀರು ಬಾಪ್ಪ ಕೂತ್ಕೊಬಾ. ಏನು ನಡೀತಿದೆ ಇಲ್ಲಿ? ಇವ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ? ನನಗೂ ಅದೇ ಅರ್ಥ ಆಗ್ತಿಲ್ಲ. ಇವಳು ಅಂದ್ರೆ ಕೂತಿತ್ತ ವೀರು ಅಂಥದ್ರಲ್ಲಿ ಅವನೇ ಇವಳನ್ನ ಬರಕ್ಕೆ ಹೇಳಿದಾಳೆ ಅಂದರೆ ಏನೋ ವಿಷಯ ಇದೆ. ಇಷ್ಟು ದಿನ ದೊಡ್ಡ ಮನೆ ಅಳಿಯನ್ ಪಟ್ಟ ವೀರಗ್ ಮಾತ್ರ ಇತ್ತು. ಇನ್ಮೇಲೆ ಸುಬ್ಬುನು ದೊಡ್ಡ ಮನೆ ಅಳಿಯ. ಶ್ರೀವಲ್ಲಿ, ನೀನೇನಿಲ್ಲಿ? ಅವಳು ಅಪ್ಪಾಜಿನ ಮೀಟ್ ಮಾಡಕ್ ಬಂದಿದ್ದಾಳೆ. ಅಪ್ಪಾಜಿನ? ನಿಮ್ಮಪ್ಪ ನಿಮ್ಮನೇಲಿ ಇರ್ತಾರೆ ತಾನೆ? ನಾನು ಯಾವಾಗಲೂ ಹೇಳಿದ್ದೀನಿ, ಅವಳು ನನಗೆ ಮಗಳಿದ್ದ ಹಾಗೆ ಅಂತ. ಅವಳು ನನ್ನ ಪ್ರೀತಿಯಿಂದ ಅಪ್ಪಾಜಿ ಅಂತಾನೆ ಕರೆಯೋದು. ಆಗ್ಲಪ್ಪ, ವೀರು ಈ ರಾಜ್ಯಕ್ಕೆ ವಿದ್ಯಾಮಂತ್ರಿ. ಹಾಗಾಗಿ ಈ ರಾಜ್ಯದಲ್ಲಿ ಓದೋ ಎಲ್ಲ ಶಾಲಾ ಮಕ್ಕಳು ಕೂಡ ಅವನಿಗೆ ಮಕ್ಕಳಿದ್ದಾಗೇನೆ. ಅಂಥದ್ರಲ್ಲಿ ಈ ಹುಡುಗಿನ ಅವನ ಮಗಳು ಅಂತ ಅಂದ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದು ಅವನ ದೊಡ್ಡ ಗುಣ. ಶಿವಳ್ಳಿ, ನೀನೇನೋ ಮಾತಾಡಬೇಕು ಅಂದೆ? ಅದು ಅಪ್ಪಾಜಿ ಏನಿಲ್ಲ, ಮಗಳು ಅಳಿಯ ಮನೆಗೆ ಬಂದಿದ್ದಾರೆ, ಅವ್ರನ್ನ ವಿಚಾರಿಸ್ಕೊಳ್ಳಿ. ನನ್ನ ಮಾತಿದ್ದಿದ್ದೆ. ಚಿಕ್ಕಪ್ಪ ಚೆನ್ನಾಗಿದ್ದೀರಾ? ಚಿಕ್ಕಮ್ಮ ಹೇಗಿದ್ದೀರಾ? ಕೇಳ್ತಿಯಲ್ಲಮ್ಮ ಶ್ರಾವಣಿ, ನಿನ್ನ ನೋಡೋದಕ್ಕೆ ನಾನು ತುದಿಗಾಲಲ್ಲಿ ನಿಂತಿದ್ದೆ. ನಾನು ಅಮ್ಮ ಯಾವಾಗ್ಲೂ ನಿನ್ ಬಗ್ಗೆನೇ ಮಾತಾಡ್ಕೊಂತಿದ್ವಿ. ನೀನ್ ಬಂದಿದ್ದು ಈ ಮನೆಗೆ ತುಂಬಾ ಖುಷಿ ಆಯ್ತಮ್ಮ. ಕೊನೆಗೂ ನೀನ್ ಈ ಮನೆಗೆ ಕಾಲಿಡೋ ಅಂತ ಸಂದರ್ಭ ಬಂತಲ್ಲ. ನನಗೆ ಗೊತ್ತು, ಅಪ್ಪಂಗೂ ಚಿಕ್ಕಪ್ಪಂಗೂ ನನ್ನ ಮೇಲೆ ಕೋಪ ಇದೆ. ಆದರೆ ಅದನ್ನೆಲ್ಲ ಮರೆತು ಪ್ರೀತಿಯಿಂದ ನನ್ನನ್ನು ಇವತ್ತು ಕರೆದಿದ್ದೀರಾ ಅಂದರೆ ಎಲ್ಲರೂ ನನ್ನನ್ನು ಕ್ಷಮಿಸಿದ್ದಾರೆ ಅಂತ ಅನ್ಕೋತಾ ಇದ್ದೀನಿ. ಕ್ಷಮಿಸ್ದೆ ಏನಮ್ಮ? ನೀನೇನು ದರೋಡೆ ಮಾಡಿದೀಯಾ, ಕೊಲೆ ಮಾಡಿದೀಯಾ? ನಿನ್ ಪ್ರೀತಿನ ನೀ ಪಡ್ಕೊಂಡಿದೀಯಾ. ಪ್ರೀತಿನ ಗೆಲ್ಲೋ ದಾರಿಲಿ ಒಂದಿಷ್ಟು ಕೋಪ, ತಾಪ, ಅವಮಾನ ಇದೆಲ್ಲ ಇದ್ದಿದ್ದೆ. ಆದ್ರೆ ಪ್ರೀತಿ ಗೆಲ್ಬೇಕು. ಪ್ರೀತಿ ಗೆದ್ಮೇಲೆ ಪ್ರೀತಿನೇ ಎಲ್ರನ್ನೂ ಗೆಲ್ಲುತ್ತೆ.
ನನ್ನ ಗಂಡ ಯಾವಾಗಲೂ ಈ ಮನೆ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವ್ರು ಈ ಮನೆ ಬಗ್ಗೆ ಮಾತಾಡಿದಾಗೆಲ್ಲ ನನಗೂ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಅಪ್ಪನೇ ನನ್ನನ್ನು ಕರೆದಿದ್ದಾರಲ್ಲ, ನನಗಂತೂ ಎಷ್ಟು ಖುಷಿ ಆಯ್ತಂದ್ರೆ ಕುಣಿದಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ನಾನು ಇವ್ರ ಕೈ ಹಿಡ್ದಿರೋದಕ್ಕೆ ನಾನು ಅದೃಷ್ಟ ಮಾಡಿದ್ದೇನೆ. ನಾನೀಗ ನನ್ನ ಗಂಡನ ಮನೆಯಲ್ಲಿದ್ದೀನಿ. ನನ್ನ ಗಂಡನ ಮನೇನ ಪ್ರೀತಿಸ್ತಾ ಇದ್ದೀನಿ. ಆದರೆ ಇವರು ಈ ಮನೇನ ಪ್ರೀತಿಸ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಜ್ಜಿ? ನಮಗೂ ಅದೇಮ ಬೇಕಾಗಿದ್ದಿದ್ದು. ಮದುವೆ ಆದಮೇಲೆ ಹೆಣ್ಣು ಅವಳ ಗಂಡನ ಮನೆಯಲ್ಲಿ ನೆಮ್ಮದಿಯಿಂದ ಖುಷಿಯಾಗಿದ್ದರೆ ಅದಕ್ಕಿಂತ ಹೆತ್ತವ್ರಿಗೆ ಇನ್ನೇನು ಬೇಕು ಹೇಳು? ಅಪ್ಪ, ಮಗಳು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆಗಿತ್ತು ಅಂತ ನನಗೆ ಗೊತ್ತು. ಆದರೆ ಇವರಿಲ್ಲದೆ ಇನ್ಯಾರ ಜೊತೆ ನನ್ನ ಮದುವೆ ಆಗಿದ್ದಿದ್ರು ನಾನು ಖುಷಿಯಾಗಿರ್ತಾ ಇರಲಿಲ್ಲ ಅಪ್ಪ. ಇವ್ರನ್ನ ಮದುವೆ ಆಗಿರೋದ್ರಿಂದ ನನ್ನ ಬದುಕಲ್ಲಿ ನನಗೆ ಹೊಸ ಸಂತೋಷನೇ ಸಿಕ್ಕಿದೆ. ನನ್ನ ಬದುಕೆ ಬದಲಾಗಿದೆ ಅಪ್ಪ. ನಾನು ಆ ಮನೆಯಲ್ಲಿ ಯಾವಾಗಲೂ ಖುಷಿಯಾಗಿರ್ತೀನಿ. ನನ್ನ ನಂಬಿ ನೀವು. ಸರಿ, ಒಳ್ಳೇದಮ್ಮ. ಈಗ ಬಂದ ಕೆಲಸ ಮೊದಲು ನೋಡೋಣ. ಬಂದಿದ್ದ ಕೆಲಸ? ಹೌದು ಅಜ್ಜಿ, ಅಪ್ಪ ಏನೋ ಡಾಕ್ಯುಮೆಂಟ್ಸ್ ವಿಷಯ ಹೇಳ್ತಾ ಇದ್ರು. ಏನಜ್ಜಿ ಅದು? ಹೇಳ್ತೀನಮ್ಮ, ಇರು. ವೀರು ಲಾಯರು. ಇಲ್ಲೇ ಬಂದ್ರಲ್ಲ, ಬನ್ನಿಲ್ಲ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ. ಹೇಗಿದ್ದೀರಾ ಲಾಯರ್ ಸಾಹೇಬ್ರು? ಚೆನ್ನಾಗಿದ್ದೀನಿ ಅಮ್ಮ. ಅವತ್ತು ನಮ್ಮ ಜೂನಿಯರ್ ಬಂದಿದ್ರು. ಅವರು ಎಲ್ಲ ವಿಷಯಗಳನ್ನ ತುಂಬ ಡೀಟೇಲ್ ಆಗಿ ಹೇಳಿರಲಿಲ್ಲ ಅನಿಸುತ್ತೆ. ಅದಕ್ಕಾಗಿ ನಾನೇ ಬಿಡುವು ಮಾಡ್ಕೊಂಡು ಬಂದಿದ್ದೀನಿ. ಈ ವಿಲ್ಲಲ್ಲಿರೋ ಎಲ್ಲ ವಿವರನೂ ನಾನು ಹೇಳ್ತೀನಿ. ಹೇಳಿ. ನೋಡಿ ಶ್ರಾವಣಿ ಅವರೇ, ನಿಮ್ಮ ತಾತ ದೊಡ್ಡ ಯಜಮಾನರು ಶ್ರೀ ಗಂಗಾಧರ ಮೂರ್ತಿಗಳು ತಮ್ಮ ಸಕಲ ಚರಾಸ್ತಿ ಸ್ಥಿರಾಸ್ತಿ ಬಗ್ಗೆ ಒಂದು ವಿಲ್ ಮಾಡಿದ್ದಾರೆ. ಆ ವಿಲ್ ಪ್ರಕಾರ ಅಷ್ಟು ಆಸ್ತಿನೂ ನಿಮಗೆ ಸೇರಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.